ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಲೆನಾಡಿಗರ ಅಚ್ಚುಮೆಚ್ಚಿನ ಹಾಗೂ ಮಲೆನಾಡು ಶೈಲಿಯ ಸುವರ್ಣಗೆಡ್ಡೆ ಪಲ್ಯನ ಹೇಗೆ ಮಾಡೋದು ಅಂತ ಹೇಳಿ ನಾ ತಿಳಿಸ್ಕೊಡ್ತೀನಿ. ಹಾಗೆ ಸುವರ್ಣಗೆಡ್ಡೆಯಲ್ಲಿ ಇಷ್ಟೊಂದು ಪ್ರಯೋಜನ ಇದೆಯಾ, ಇದರಲ್ಲಿ ಮನೆಮದ್ದು ಕೂಡ, ಇದ್ರ ಬಗ್ಗೆ ಮಾಹಿತಿ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ. ಸುವರ್ಣಗೆಡ್ಡೆನ ಕಾಮನ್ ಆಗಿ ಎಲಿಫೆಂಟ್ ಫೂಟ್ ಆ್ಯಮ್ ಅಂತ ಹೇಳಿ ಕರೀತಾರೆ. ಹಾಗೆ ಇದನ್ನು ಕನ್ನಡದಲ್ಲಿ ಗಂಡೀರ, ಸುವರ್ಣಗೆಡ್ಡೆ, ಸೂರಣ, ಕಂದಗಡ್ಡೆ, ಚೂರ್ಣಗೆಡ್ಡೆ ಅಂತ ಹೇಳಿ ಕೂಡ ಕರೀತಾರೆ. ನಾನು ಮೊದಲಿಗೆ ಕೈಗೆ ಸ್ವಲ್ಪ ಕೊಬ್ಬರೆಣ್ಣೆ ಹಾಕ್ಕೊಂಡು ಸುವರ್ಣಗೆಡ್ಡೆನ ಕಟ್ ಮಾಡ್ಕೊತಿದ್ದೀನಿ. ಯಾಕಂದರೆ ಕೈ ಕಡಿಯುತ್ತೆ. ಸೊ ಕೈ ಕಡಿಯೋದ್ರಿಂದ ಸ್ವಲ್ಪ ಕೊಬ್ಬರೆಣ್ಣೆ ಹಾಕ್ಕೊಂಡು ಇದನ್ನು ಕಟ್ ಮಾಡೋದು ಒಳ್ಳೆಯದು. ಸುವರ್ಣಗೆಡ್ಡೆಯ ವೈಜ್ಞಾನಿಕ ಹೆಸರು ಬಂದು ಅಮರ್ಫೋಫಾಲಸ್ ಪಿಯೋನಿಫೋಲಿಯಸ್ ಅಂತ ಹೇಳಿ. ಈಗ ಸುವರ್ಣಗೆಡ್ಡೆಯ ಸಿಪ್ಪೆ ತೆಕ್ಕೊಂಡಿದ್ದೆ, ಹಾಗೆ ಒಂದ್ಸರಿ ವಾಶ್ ಮಾಡಿಕೊಂಡು ಈಗ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಸುವರ್ಣಗೆಡ್ಡೆಯಲ್ಲಿ ಪೊಟ್ಯಾಷಿಯಂ ಅಧಿಕವಾಗಿರೋದ್ರಿಂದ ಇದು ಮೆದುಳಿನ ನರಗಳ ಚಟುವಟಿಕೆನ ಉತ್ತಮಗೊಳಿಸುತ್ತೆ. ಹಾಗೆ ರಕ್ತನಾಳದಲ್ಲಿರುವಂತಹ ಹೆಚ್ಚಿನ ಸೋಡಿಯಮನ್ನು ಹೊರಗಡೆ ಹಾಕಿ ಹೃದಯದ ಆರೋಗ್ಯನ ಇದು ಕಾಪಾಡುತ್ತೆ. ದೇಹದಲ್ಲಿ ಸೋಡಿಯಂ ಅಧಿಕ ಆದರೆ ರಕ್ತದೊತ್ತಡಕ್ಕೆ ಅದು ಕಾರಣ ಆಗುತ್ತೆ. ಹೃದಯಾಘಾತ, ಪಾರ್ಶ್ವವಾಯು ಕೂಡ ಆಗಬಹುದು. ಸೊ ಸುವರ್ಣಗೆಡ್ಡೆಯಲ್ಲಿರುವಂತಹ ಪೊಟ್ಯಾಷಿಯಂ, ಮೆಗ್ನೀಷಿಯಂ ಹಾಗೆ ಇನ್ನಿತರ ಖನಿಜಾಂಶ ಈ ಸುವರ್ಣಗೆಡ್ಡೆಯಲ್ಲಿರುವಂತಹ ಕಾರಣ ರಕ್ತನಾಳಗಳನ್ನ ಇದು ಆರೋಗ್ಯವಾಗಿಡಕ್ಕೆ ಸಹಾಯ ಮಾಡುತ್ತೆ. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಬಿಸಿ ಮಾಡೋಕ್ಕೆ ಇಡ್ತಿದ್ದೀನಿ. ಈಗ ಈ ಒಂದು ನೀರಿಗೆ ಹೆಚ್ಚಿಟ್ಕೊಂಡಿರುವಂತಹ ಸುವರ್ಣಗೆಡ್ಡೆನ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಇನ್ನು ಸುವರ್ಣಗೆಡ್ಡೆಯಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಹಾಗೆ ಇನ್ನಿತರ ಖನಿಜಾಂಶಗಳಿರೋದ್ರಿಂದ ದೇಹದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ನಂತೆ ಕೆಲಸ ಮಾಡುತ್ತೆ. ಹಾಗೆ ಕೆಂಪು ರಕ್ತ ಕಣಗಳು, ರೆಡ್ ಬ್ಲಡ್ ಸೆಲ್ಸ್ಗಳನ್ನ ಉತ್ಪಾದನೆಗೆ ನೆರವಾಗೋದ್ರ ಜೊತೆಗೆ ಪ್ರತಿರೋಧಕ ಶಕ್ತಿನ ಸುಧಾರಿಸೋದು ಹಾಗೆ ಆರೋಗ್ಯವಾಗಿಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. 10 ನಿಮಿಷ ನಾನು ಬೇಯಿಸಿದ್ದೆ, ನೋಡ್ತಿರ್ಬೋದು ಚೆನ್ನಾಗಿ ಬೆಂದಿದೆ ಸುವರ್ಣಗೆಡ್ಡೆ. ಈಗ ಇದನ್ನು ಸೋಸ್ಕೊಂಡು ಒಂದ್ಸರಿ ಹಾಗೆ ನೀರನ್ನ ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ. ಕೆಲವೊಂದ್ಸರಿ ನಾಲ್ಗೆ ಕಡಿಬಹುದು, ಹಾಗಾಗಿ ಸೋಸ್ಕೊಂಡು ತಣ್ಣೀರಲ್ಲಿ ಒಂದ್ಸರಿ ವಾಶ್ ಮಾಡಿಕೊಂಡ್ರೆ ಬೆಸ್ಟ್. ಸುವರ್ಣಗೆಡ್ಡೆಯಲ್ಲಿ ನಾರಿನಂಶ ಇರೋದ್ರಿಂದ ಇದು ಜೀರ್ಣಕ್ರಿಯೆ ವ್ಯವಸ್ಥೆಗೆ ಸಹಕಾರಿಯಾಗಿದೆ. ಪೊಟ್ಯಾಷಿಯಂ ಇರೋದ್ರಿಂದ ಕರುಳಿನ ಕ್ರಿಯೆನ ಸರಾಗವಾಗೋಕ್ಕೆ ನೆರವಾಗೋದ್ರ ಜೊತೆಗೆ ಕರುಳನ್ನು ಸ್ವಚ್ಛಗೊಳಿಸಿ ಮಲಬದ್ಧತೆನ ಕೂಡ ಇದು ನಿವಾರಣೆ ಮಾಡುತ್ತೆ. ನಾನಿಲ್ಲಿ ಒಗ್ಗರಣೆಗೆ ಬೇಕಾಗಿರುವಂಥ ಪದಾರ್ಥಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾಸಿವೆ ಒಂದು ಅರ್ಧ ಸ್ಪೂನು, ಬೆಳ್ಳುಳ್ಳಿ 2 ಗೆಡ್ಡೆ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಟೊಮೆಟೊ ಹಣ್ಣನ್ನ ತೊಗೊಂಡಿದ್ದೀನಿ. ಈಗ ಒಂದು ಸಣ್ಣ ಪಾತ್ರೆಗೆ 2 ಸ್ಪೂನಷ್ಟು ಖಾರ ಪುಡಿ, 2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸಿ ಅದನ್ನು ಇಲ್ಲೇ ಸ್ಟಿರ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಸುವರ್ಣಗೆಡ್ಡೆ ದೇಹದಲ್ಲಿ ಕೊಲಾಜನ್ ಉತ್ಪತ್ತಿಗೆ ನೆರವಾಗುತ್ತೆ. ಹಾಗೆ ಸುವರ್ಣಗೆಡ್ಡೆ ಆ್ಯಂಟಿ ಆಕ್ಸಿಡೆಂಟ್ನ ಹೆಚ್ಚಾಗಿ ಹೊಂದಿದ್ದು ಇದು ಫ್ರೀ ರ್ಯಾಡಿಕಲ್ ವಿರುದ್ಧ ಹೋರಾಡೋಕ್ಕೆ ಹಾಗೆ ಅಕಾಲಿಕವಾಗಿ ವಯಸ್ಸಾಗುವಂಥ ಲಕ್ಷಣಗಳನ್ನ ತಡೆಯುವಂಥ ಒಂದು ಸಹಾಯನ ಮಾಡುತ್ತೆ. ಕೊಲಾಜನ್ ಜೊತೆಗೆ ವಿಟಮಿನ್ ಸಿ ಕೂಡ ಇರೋದ್ರಿಂದ ದೇಹದಲ್ಲಿ ಗಾಯಗಳೇನಾದರೂ ಆಗಿದ್ರೆ ಬೇಗನೆ ವಾಸಿ ಕೂಡ ಆಗುತ್ತೆ. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಗೆ ಜಜ್ಜಿಟ್ಕೊಂಡಿರುವಂತಹ 2 ಕಂಪ್ಲೀಟ್ ಆಗಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿಯ ಅರೋಮಾ ಚೆನ್ನಾಗಿ ಬಿಟ್ಟ ಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಸುವರ್ಣಗೆಡ್ಡೆಯಲ್ಲಿ ವಿಟಮಿನ್ B6, ಪೊಟ್ಯಾಷಿಯಂ, ವಿಟಮಿನ್ ಸಿ, ಫೈಬರ್ ಇರೋದ್ರಿಂದ ತೂಕ ಇಳಿಸ್ಬೇಕು ಅಂತ ಹೇಳಿ ಬಯಸೋರಿಗೆ ಇದು ಅತ್ಯುತ್ತಮ ಆಹಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸುವರ್ಣಗೆಡ್ಡೆ ದೇಹಕ್ಕೆ ಶಕ್ತಿ ನೀಡುತ್ತೆ, ಹಾಗೆ ಇದರಲ್ಲಿರುವಂತಹ ಪೋಷಕಾಂಶಗಳು ಆರೋಗ್ಯವಾಗಿಡೋಕ್ಕೆ ನೆರವಾಗುತ್ತೆ. ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ 2 ಟೊಮೆಟೊ ಹಣ್ಣನ್ನು ಹಾಕ್ಕೊಂಡು ಸ್ಟಿರ್ ಮಾಡ್ತಾ ಇದ್ದೀನಿ. ಹಾಗೆ ಹೆಚ್ಚಾಗಿ ನಾನು ಹರಳುಪ್ಪನ್ನೇ ಬಳಸೋದು, ಸೊ ಹಾಗೆ ಹರಳುಪ್ಪನ್ನ ಹಾಕ್ಕೊಂಡು ಸ್ಟಿರ್ ಮಾಡ್ತಾ ಇದ್ದೀನಿ. ಸುವರ್ಣಗೆಡ್ಡೆಗೆ ಯೂಶಲಿ ಈರುಳ್ಳಿನ ಬಳಸಲ್ಲ, ಸೊ ಬೆಳ್ಳುಳ್ಳಿನೇ ಬೇಕಾದರೆ 2ರಿಂದ 3 ಕಂಪ್ಲೀಟ್ ಆಗಿರುವಂಥ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಬೋದು. ಈಗ ಲಿಡ್ನ ಕ್ಲೋಸ್ ಮಾಡಿ 1-3 ನಿಮಿಷ ಹಾಗೆ ಬೇಯಿಸ್ಕೊತಾ ಇದ್ದೀನಿ. ನೋಡ್ತಿರಬಹುದು ಟೊಮೆಟೊ ಹಣ್ಣು ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಖಾರ ಪುಡಿ ಹಾಗೆ ಧನಿಯಾ ಪುಡಿನ ನಾನು ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಒಂದ್ಸಲ ಸ್ಟಿರ್ ಮಾಡಿ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಹಾಗೆ ಸುವರ್ಣಗೆಡ್ಡೆಯಲ್ಲಿರುವಂತಹ ಪೋಷಕಾಂಶಗಳು
ಗರ್ಭಿಣಿ ಮಹಿಳೆ ಹಾಗೆ ಗರ್ಭದಲ್ಲಿರುವಂತಹ ಮಗುವಿಗೆ ತುಂಬಾ ಒಳ್ಳೆಯದು. ಗರ್ಭಿಣಿಯರಲ್ಲಿ ಮೂಳೆಗಳನ್ನ ಬಲಪಡಿಸೋಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಈಗ ಚೆನ್ನಾಗಿ ಕುದ್ದಿದೆ ಖಾರ ಎಲ್ಲ. ಬೇಯಿಸ್ಕೊಂಡಿರುವಂತಹ ಸುವರ್ಣಗೆಡ್ಡೆನ ಹಾಕ್ಕೊಂಡು ಒಂದ್ಸರಿ ಹಾಗೆ ಸ್ಟೀರ್ ಮಾಡ್ತಾ ಇದ್ದೀನಿ. ಕೆಂಪು ರಕ್ತ ಕಣಗಳು ಕಡಿಮೆ ಆದಾಗ ಮಗುವಿನಲ್ಲಿ ವಿಕಲಾಂಗತೆ ಕಾಣಿಸುವಂಥದ್ದು. ಸುವರ್ಣಗೆಡ್ಡೆಯಲ್ಲಿರುವಂತಹ ಕಬ್ಬಿಣಾಂಶ ಈ ಸಮಸ್ಯೆನ ನಿವಾರಣೆ ಮಾಡುತ್ತೆ. ಋತುಚಕ್ರಕ್ಕೆ ಮೊದಲು ಕಾಣಿಸಿಕೊಳ್ಳುವಂಥ ಸಮಸ್ಯೆಗಳನ್ನ ಸುವರ್ಣಗೆಡ್ಡೆ ನಿವಾರಣೆ ಮಾಡುತ್ತೆ. ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು 3 ನಿಮಿಷ ಹಾಗೆ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ಸುವರ್ಣಗೆಡ್ಡೆ ಹಾರ್ಮೋನ್ ಸಮತೋಲನ ಕಾಪಾಡೋದು, ದೇಹದಲ್ಲಿ ವಿಟಮಿನ್ B6 ಮಟ್ಟನ ಕಾಪಾಡೋಕ್ಕೂ ಕೂಡ ಸಹಾಯ ಮಾಡುತ್ತೆ. ನೋಡ್ತಿರಬಹುದು ಸುವರ್ಣಗೆಡ್ಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಸುವರ್ಣಗೆಡ್ಡೆ ಕ್ಯಾನ್ಸರಿಂದ ರಕ್ಷಣೆ ನೀಡುತ್ತೆ. ಹಾಗೆ ಪ್ರೋಸ್ಟೇಟ್ ಕ್ಯಾನ್ಸರ್ ಬರದಂತೆ ತಡೆಯುವಂಥ ಔಷಧಿ ಕೂಡ ಇದಾಗಿದೆ. ಈಗ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ಬಿಸಿ ಬಿಸಿಯಾದ ಸುವರ್ಣಗೆಡ್ಡೆ ಪಲ್ಯ ರೆಡಿಯಾಗುತ್ತೆ. ಇದನ್ನು ನೀವು ನಿಮ್ಮಿಷ್ಟದ ಕಾಂಬಿನೇಷನ್ ಜೊತೆಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಬಹುದು. ಹಾಗೆ ಪೈಲ್ಸಿಂದ ಬಳಲ್ತಾ ಇರೋರು ಇದನ್ನು ಆಹಾರದಲ್ಲಿ ಸೇರಿಸೋದ್ರಿಂದ ಪೈಲ್ ಸಮಸ್ಯೆಯಿಂದ ಮುಕ್ತಿನ ಪಡಿಬಹುದು. ಓವರಾಲ್ ಆಗಿ ಸುವರ್ಣಗೆಡ್ಡೆಯ ಪ್ರಯೋಜನಗಳನ್ನ ಹೇಳೋಕೆ ಹೋದರೆ ಮೆದುಳಿನ ಆರೋಗ್ಯ ಹಾಗೆ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ. ಪ್ರತಿರೋಧಕ ಶಕ್ತಿಗೆ ತುಂಬಾ ಒಳ್ಳೆಯದು. ದೇಹದ ತೂಕನ ಕಡಿಮೆ ಮಾಡೋಕ್ಕೆ ಸಹಕಾರಿಯಾಗಿದೆ. ಗರ್ಭಿಣಿ ಮಹಿಳೆಯರಿಗೆ ಹಾಗೂ ಗರ್ಭದಲ್ಲಿರೋ ಮಗುವಿಗೆ ಕೂಡ ತುಂಬಾ ಒಳ್ಳೆಯದು. ಜೀರ್ಣಕ್ರಿಯಾ ವ್ಯವಸ್ಥೆಗೆ ಸಹಕಾರಿಯಾಗಿದೆ. ಹಾಗೆ ಚರ್ಮದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸುವರ್ಣಗೆಡ್ಡೆಯಲ್ಲಿರುವಂತಹ ಪೋಷಕಾಂಶಗಳು ಹೃದಯ, ನರ ವ್ಯವಸ್ಥೆ ಹಾಗೆ ಕಣ್ಣುಗಳ ಆರೋಗ್ಯವನ್ನು ಕಾಪಾಡೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಾದ ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ, ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಇದ್ರೂ ಕೂಡ ಸುವರ್ಣಗೆಡ್ಡೆ ಬಳಸೋದು ಒಳ್ಳೆಯದು. ವಿಪರೀತ ಬೊಜ್ಜು, ಮಧುಮೇಹ, ಕ್ಯಾನ್ಸರ್ ಸಮಸ್ಯೆಗಳಿಗೂ ಕೂಡ ಸುವರ್ಣಗೆಡ್ಡೆಯ ಸೇವನೆಯಿಂದ ಇದು ನಿವಾರಣೆ ಆಗುತ್ತೆ. ನಾನಿಲ್ಲಿ ಪಲ್ಯನ ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೆ. ಚಪಾತಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸುವರ್ಣಗೆಡ್ಡೆಯ ಮನೆಮದ್ದುಗಳು: ಸುವರ್ಣಗೆಡ್ಡೆಯ ಹಸಿರೆಲೆಗಳನ್ನ ತೊಳೆದು ಸೂಪ್ ಮಾಡಿ ಸೇವಿಸೋದ್ರಿಂದ ಬೇದಿ ಕಡಿಮೆ ಆಗುತ್ತೆ. ಹಾಗೆ ಸುವರ್ಣಗೆಡ್ಡೆನ ಬಳಸೋದ್ರಿಂದ ಮೂಲವ್ಯಾಧಿ ಕೂಡ ಕಡಿಮೆ ಆಗುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ, ಆಫ್ರಿಕಾ ದೇಶದಲ್ಲಿ ಸುವರ್ಣಗೆಡ್ಡೆಯ ವಾರ್ಷಿಕ ಹಬ್ಬನ ಕೂಡ ಆಚರಣೆ ಮಾಡ್ತಾರೆ. ನಾನು ಅಕ್ಕಿ ರೊಟ್ಟಿಗೂ ಕೂಡ ಇದನ್ನು ಸರ್ವ್ ಮಾಡ್ಕೊಂಡಿದ್ದೆ. ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನಿಮಗೆ ಈ ರೆಸಿಪಿ ಹಾಗೆ ನಾ ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಧನ್ಯವಾದಗಳು.